ನಮಸ್ಕಾರ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಚೈತನ್ಯ ಸರ್ ಅಂದರೆ ಅದಕ್ಕಿಂತ ಮುಂಚೆ ರಂಗಭೂಮಿನಲ್ಲಿ ಭೇಟಿ ಆಗ್ತಿದ್ದೆ ಚೈತನ್ಯ ಸರ್ನ. ಬಟ್ ಚೈತನ್ಯ ಸರ್ದು ಈಗ ಬಲರಾಮನ ದಿನಗಳು ನೋಡಾದ್ಮೇಲೆ ಅವರಿಗೆ ಅಂದರೆ ತುಂಬಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಅಂತ ಅನಿಸ್ತು. ಅಂದರೆ ಒಂದು ರಿಯಲ್ ಸ್ಟೋರಿಗಳನ್ನ ಇಟ್ಕೊಂಡು ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ಆ 80ಸ್ಗೆ ತೊಗೊಂಡೋಗೋದಿದೆಯಲ್ಲ, ಆ 80s ಸೆಟ್ ಹಾಕಿ ಆ 80ಸ್ಗೆ ತೊಗೊಂಡೋಗಿರೋದ್ರಲ್ಲಿ ಆ ಡೈರೆಕ್ಟ್ರು ವಿಶ್ವಾಸ್ ಇರ್ಬೋದು, ಆಮೇಲೆ ವೇಣು ಸರ್ DOP ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟು ವಿನೋದ್ ಸರಿಂದ ಹಿಡಿದು ಆ ಚಿಕ್ಕ ಪಾತ್ರಗಳು ಮಾಡಿದ್ದವರು ಪ್ರತಿಯೊಬ್ಬರೂ, ಅಂದರೆ ದಿಲೇ ಇರ್ಬೋದು, ರಜತದ್ದು ಒಂದು ಸಣ್ಣ ಪಾತ್ರ ಇಡೀ ಸಿನಿಮಾ ಕಾಣಿಸ್ಕೊಳ್ತಲ್ಲ. ಬಟ್ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಒಂದು ಸೀನ್ ಬಂದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ நல்லா இருக்குதுப்பா, நல்லா பண்ணியிருக்கிறேன், ಎವಳೆ ವಾಟಿ ಅಜ್ಜ ಒರೆಸ್ಕೊಳ್ಳೋದೇ ಆಗೋಯ್ತಲ್ಲ ಚಿಕ್ಕ ಕ್ಯಾರೆಕ್ಟ್ರು. ನೀನೇ ಇನ್ಸ್ಪಿರೇಷನ್ ಅಂತ. ನೆಕ್ಸ್ಟ್ ನಾವು ವಿನಯ್ ಹೀರೋ ಅಕಸ್ಮಾತ್ ನೀನೇ ವಿಲನ್ನು, ಅವಾಗ ಈ ಮಾತು ನಾವು ಹೇಳ್ತೀವಿ. ಅವ್ನ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಅಲ್ಲ ಚಿನ್ನಗಳಿಗೆ. ನಿನ್ನ ಪಾತ್ರ ಕಟ್ಟಾಕ್ಬಿಟ್ಟು ಹೊಡೆಸ್ಕೊಳ್ಳೋದು ಅವನಿಂದಾನೆ ಚಾವಟಿ ನಾನೇ ಕಳ್ಸ್ಕೊಟ್ಟಿದ್ದೆ. ಬಟ್ ಚೆನ್ನಾಗಿತ್ತು. ಬಟ್ ಪ್ರತಿಯೊಬ್ಬರೂ ವಿನೋದ್ ಸರ್ ಪಕ್ಕದಲ್ಲಿ ಅಂದರೆ ಫ್ರೆಂಡ್ಸ್ ಎಲ್ಲ ಆ್ಯಕ್ಟ್ ಮಾಡಿದಾರಲ್ಲ, ಅವರು ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಸಿಗೆ ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದುಡ್ಡು ಬಂದರೆ ಆ ಪ್ರೊಡ್ಯೂಸರ್ಸು ಇನ್ನೂ ಒಂದಷ್ಟು ಹಲವಾರು ಸಿನಿಮಾಗಳನ್ನು ಮಾಡ್ತಾರೆ. ಯಾಕಂದರೆ ನಾವು ಪ್ರತಿ ಸಲನೂ ಬಂದಾಗ ನಾವು ಕೇಳ್ಕೊಳ್ಳೋದು ಇಷ್ಟ ಪ್ರೇಕ್ಷಕರಲ್ಲಿ, ನೀವು ಬಂದು ಸಿನಿಮಾ ನೋಡಬೇಕಾದ್ರೆ ನೀವು ಕೊಡೋ ಟಿಕೆಟ್ ದುಡ್ಡು ₹100 ಇದೆಯಲ್ಲ, ಆ ₹100 ನಾವು ಮೀಡಿಯಾದವ್ರು ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರು ನಿಮ್ಮಿಂದನೇ ಬದುಕ್ತಿರೋದು. ನೀವು ಬನ್ನಿ, ಥಿಯೇಟರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.